Hello students, welcome to Mokshik Academy. So I hope ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ರ ಪ್ರೋಸೆಸ್ ಮುಗಿಸಿದಿರ ಅಂತ ಅನ್ಕೋತೀನಿ. ನೆಕ್ಸ್ಟ್ ಫರ್ದರ್ ಏನ್ ಮಾಡಬೇಕು ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಅಪ್ಲಿಕೇಶನ್ ಪ್ರೋಸೆಸ್ ಮುಗ್ದಿದೆ. ಐ ಹೋಪ್ ಮೋಸ್ಟ್ ಆಫ್ ದೆಮ್ ಯಾರ್ಯಾರು ಅಪ್ಲೈ ಮಾಡಿರಲಿಲ್ಲ ಅವರೆಲ್ಲ ಮಾಡಿದ್ದೀರಾ ಅನ್ಕೋತೀನಿ. ಸೊ ಎಕ್ಸಾಮ್ ಡೇಟ್ಸ್ ಬಗ್ಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯಂತ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಕೊಟ್ಟ ತಕ್ಷಣ ನಾನು ಅಗೇನ್ ಐ ವಿಲ್ ಅಪ್ಡೇಟ್ ಬಿಕಾಸ್ ಆಫ್ ಮೋಸ್ಟ್ ಆಫ್ ದಿ ಯೂನಿವರ್ಸಿಟೀಸ್ ಇನ್ನೂ ಸೆಮಿಸ್ಟರ್ನೇ ಕಂಪ್ಲೀಟ್ ಮಾಡಿಲ್ಲ ಅಂತ ಅನ್ಕೋತೀನಿ. ಕೆಲವು ಯೂನಿವರ್ಸಿಟೀಸ್ ಅಲ್ಲಿ ಆಗ್ತಾ ಇದೆ. ಸೊ ಕೆಲವು ಯೂನಿವರ್ಸಿಟಿಲಿ ಎಕ್ಸಾಮಿನೇಷನ್ಸ್ ಮುಗ್ದೋಗ್ತಾ ಇದೆ. ಓಕೆ, ಸೊ ಅದ್ರ ಬಗ್ಗೆ ನಾನು ಆಮೇಲೆ ಚರ್ಚೆ ಮಾಡ್ತೀನಿ. ಸೊ ಈಗ ನಾನು ಬಂದಿರೋ ಉದ್ದೇಶ ಏನಂತ ಹೇಳಿದ್ರೆ, ನಿಮ್ಗೆ ಕೊಟ್ಟಿರ್ತಕ್ಕಂಥ ಸಿಲೆಬಸ್ನ ಇನ್ ಡೀಟೇಲ್ ಆಗಿ ನಾನು ಇದು ಮಾಡೋದಕ್ಕೆ ಬಂದಿದ್ದೀನಿ. ಎಸ್ಪೆಷಲಿ ಫಾರ್ MBA ಅಂಡ್ MCA. ಓಕೆ, MCAಗೆ ಈ ಮ್ಯಾಥಮೆಟಿಕ್ಸ್ ನ ಬಿಟ್ಟು, ಓಕೆ ಇಲ್ಲಿ ನೋಡ್ತಾ ಇದ್ದಿರಲ್ಲ, ಮ್ಯಾಥಮೆಟಿಕ್ಸ್ ನ ಬಿಟ್ಟು, ಸೊ ಅವ್ರ ಸಬ್ಜೆಕ್ಟ್ಸ್ ನ ಬಿಟ್ಟು ಬೇರೆ ಏನ್ ಕೇಳ್ಬೋದು ಅಂದ್ರೆ ಈ ಕಂಪ್ಯೂಟರ್ ಅವೇರ್ನೆಸ್, ಅನಾಲಿಟಿಕಲ್ ಎಬಿಲಿಟಿ, ಲಾಜಿಕಲ್ ರೀಸನಿಂಗು, ಜನರಲ್ ಅವೇರ್ನೆಸ್, ಜನರಲ್ ಇಂಗ್ಲಿಷ್. ಸೊ ಇವೆಲ್ಲ ಕಾಮನ್ ಆಗಿ MBA ಗಿದೆ. ಓಕೆ, ಇವೆಲ್ಲ ಕಾಮನ್ ಆಗಿ MBA ಇರುತ್ತೆ. ಸೊ ಈ ಕಾಮನ್ ಆಗಿ MBAಗೆ MCAಗೆ ಇರ್ತಕ್ಕಂಥದ್ದು ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಓಕೆ ಓಕೆ ಸೊ ನಾನು ಆಲ್ರೆಡಿ ಹೇಳ್ದಾಗೆ ಎರಡರಲ್ಲೂ ಕಾಮನ್ ಅಂತ ಏನ್ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಒನ್ ಥಿಂಗ್ ಐ ವಿಲ್ ಟೆಲ್ ಯು, ಎವ್ರಿ ಇಯರ್ ಏನಾಗುತ್ತೆ ಅಂತ ಹೇಳಿದ್ರೆ ಈ MBA ಸಿಲೆಬಸ್ನ MCAಗೆ ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ನಿಮ್ಗೆ ಡೌಟ್ ಇದ್ರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನ ನೋಡಿಬೇಕಾದ್ರೆ, ಸೊ ಲಾಸ್ಟ್ ಇಯರ್ ಏನಾಗಿದೆ ಅಂತ ಹೇಳಿದ್ರೆ MBA ಏನ್ ಸಿಲೆಬಸ್ ಇದೆ, ಓಕೆ MBA ಏನ್ ಸಿಲೆಬಸ್ ಇದೆ ಅದೆಲ್ಲ ನಿಮ್ಗೆ MCL ಕೊಟ್ಟಿದ್ದಾನೆ. MCL ಏನ್ ಬರುತ್ತೆ ಅದನ್ನೆಲ್ಲ MBA ಕೊಟ್ಟಿದ್ದಾನೆ. ಸೊ ದಿಸ್ ಇಸ್ ದ ಮೋಸ್ಟ್ ಕಾಮನ್ ಮಿಸ್ಟೇಕ್ಸ್ ವಿಲ್ ಬಿ ಡನ್ ಬೈ, ಅದನ್ನ ಮಿಸ್ಟೇಕ್ಸ್ ಅಂತ ಹೇಳ್ಬೇಕೋ ಏನೋ ಅಂತ ಗೊತ್ತಾಗ್ತಲ್ಲ, ಬಟ್ ಐ ವಿಲ್ ಪ್ರಿಫರ್ ಆಸ್ ಎ ಮಿಸ್ಟೇಕ್ಸ್ ಓನ್ಲಿ. ಸೊ KA ಅಥಾರಿಟಿ ಯಾವಾಗಲೂ ಅದು ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಓಕೆ, ಸೊ ಹಾಗಾಗಿ ಅವ್ರು ಕೊಟ್ಟಿರೋ ಸಿಲೆಬಸ್ ಜಸ್ಟ್ ಏನ್ ಹೇಳಿದಾನಲ್ಲಿ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತ ಹೇಳ್ಬಿಟ್ಟಿದ್ದಾನೆ. ಬಟ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಒಳಗಡೆ ಏನೇನು ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸ್ಟೂಡೆಂಟ್ಸ್. ಹಾಗಾಗಿ ನೀವು ಯಾವ್ದ್ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾಮನ್ ಆಗಿ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಈಗ. ಓಕೆ, ಇಲ್ಲಿ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತ ಬಂದಾಗ ನಿಮ್ಗೆ ಮೇಜರ್ ಬರೋದು ಸ್ಟೂಡೆಂಟ್ಸ್ ಸ್ಪೀಡ್ ಮ್ಯಾಥ್ಸ್. ಸೊ ಏನ್ ಸರ್ ಸ್ಪೀಡ್ ಮ್ಯಾಥ್ಸ್ ಅಂತ ಹೇಳಿದ್ರೆ, ನೋಡಿ ಸ್ಪೀಡ್ ಮ್ಯಾಥ್ಸ್ ಅಂತ ಹೇಳಿದ್ರೆ ನೀವು ಕ್ಯಾಲ್ಕುಲೇಟರ್ ನ ಯೂಸ್ ಮಾಡ್ತೀರಾ ಸ್ಟೂಡೆಂಟ್ಸ್. ಓಕೆ, ಕ್ಯಾಲ್ಕುಲೇಟರ್ಸ್ ನ ಯೂಸ್ ಮಾಡ್ತೀರಾ. ಸೊ ಕ್ಯಾಲ್ಕುಲೇಟರ್ಸ್ ಇಲ್ಲಿ ಅಲೋ ಇರೋದಿಲ್ಲ. ಓಕೆ, ಸೊ ಕ್ಯಾಲ್ಕುಲೇಟರ್ಸ್ ಅಲೋ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸ್ಪೀಡ್ ಬೇಕಾಗುತ್ತೆ. ನೀವು ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಾಗತ್ತೆ. ಆ ಮೈಂಡ್ ಕ್ಯಾಲ್ಕುಲೇಷನ್ಸ್ ಆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸೊ ಇವಿಷ್ಟನ್ನು ಮಾಡ್ತಕ್ಕಂಥದ್ದೇ ಸ್ಪೀಡ್ ಆಗಿ ಮಾಡ್ತಕ್ಕಂಥದ್ದು. ವಿತೌಟ್ ಯೂಸಿಂಗ್ ಕ್ಯಾಲ್ಕುಲೇಟರ್ ಮಾಡ್ತಕ್ಕಂಥದ್ದನ್ನ ನಾವು ಸ್ಪೀಡ್ ಮ್ಯಾಥ್ಸ್ ಅಂತ ಹೇಳ್ತೀವಿ. ನಾಳೆ ಆ ವಿಡಿಯೋ ಹಾಕ್ತೀನಿ ನಿಮ್ಗೆ, ಸ್ಪೀಡ್ ಮ್ಯಾಥ್ಸ್ 1, ಸ್ಪೀಡ್ ಮ್ಯಾಥ್ಸ್ 2 ಅಂತ. ನೀವು ನನ್ನ ಚಾನಲ್ ಅಲ್ಲೇ ನೋಡ್ಕೊಳ್ಳಿ. ಸೊ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡೋದು, ಅಡಿಷನ್ ನೋಡಿ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ನಿಮ್ಗೆ ಬರುತ್ತೆ, ಬರೋಲ್ಲ ಅಂತಲ್ಲ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಬಂದಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್. ನೀವು ಕ್ಯಾಲ್ಕುಲೇಷನ್ಸ್ ನ ತುಂಬಾ ಫಾಸ್ಟ್ ಆಗಿ ಮಾಡ್ಬೇಕಾಗತ್ತೆ. ಆ ಫಾಸ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಆ ಪ್ರಾಕ್ಟೀಸ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ಸ್ಪೀಡ್ ಮ್ಯಾಥ್ಸ್ ಅಲ್ಲಿ ಹೇಳಿದ್ದೀನಿ. ಅದನ್ನು ನಿಮ್ಗೆ ಟುಮಾರೋ ಐ ವಿಲ್ ಅಪ್ಲೋಡ್ ದಟ್ ವಿಡಿಯೋ. ಓಕೆ, ನೆಕ್ಸ್ಟ್ ಬರೋದೆ ಸಿಂಪ್ಲಿಫಿಕೇಶನ್. ಈ ಸಿಂಪ್ಲಿಫಿಕೇಶನ್, ಅಪ್ರಾಕ್ಸಿಮೇಷನ್ ಇವೆರಡರಲ್ಲೂ ಮೇಜರ್ ಬರ್ತಕ್ಕಂಥದ್ದೇ ಈ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಅಂದ್ರೆ ಬಾಡ್ಮಾಸ್ ರೂಲ್ ಅನ್ನ ಇಲ್ಲಿ ನಾವು ತುಂಬಾ ಯೂಸ್ ಮಾಡ್ತೀವಿ. ಎಲ್ಲಿ ಈ ಅಪ್ರಾಕ್ಸಿಮೇಷನ್, ಸಿಂಪ್ಲಿಫಿಕೇಶನ್. ಹಾಗೆ ಒನ್ ಮೋರ್ ಥಿಂಗ್ ಇಸ್ ದೇರ್, ಐ ಥಿಂಕ್ ಐ ಹ್ಯಾವ್ ಪುಟ್ ಇಟ್ ಇನ್ ದ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರುತ್ತೆ. ರೀಸನಿಂಗ್ ಅಲ್ಲಿ ಅಲ್ಲೂ ಕೂಡ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂತ ಬರುತ್ತೆ. ಅಲ್ಲೂ ಕೂಡ ನಿಮ್ಗೆ ಏನಾಗುತ್ತೆ, ಈ ಸಿಂಬಲ್ಸ್ ನ ಯೂಸ್ ಮಾಡಿ, ಬಾಡ್ಮಾಸ್ ನ ಯೂಸ್ ಮಾಡಿ ಆನ್ಸರ್ಸ್ ಮಾಡ್ತಕ್ಕಂಥದ್ದು. ಬಾಡ್ಮಾಸ್ ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ, ಬ್ರಾಕೆಟ್, ಆರ್ಡರ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್. ಸೊ ಇದನ್ನ ನಾವು ಬಾಡ್ಮಾಸ್ ರೂಲ್ ಅಂತ ಹೇಳ್ತೀವಿ. ನಾನು ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಹೇಳ್ತೀನಿ. ನಂಬರ್ ಸಿಸ್ಟಮ್ ಮೇಲೆ ಕ್ವಶನ್ಸ್ ಇರುತ್ತೆ, ನಂಬರ್ ಸೀರೀಸ್ ಮೇಲೆ ಇರುತ್ತೆ, ಈಕ್ವೇಶನ್ಸ್ ಮೇಲೆ ಇರುತ್ತೆ. ನೋಡಿ, ಇಲ್ಲಿ ಇರೋಷ್ಟು ಕೇಳೋದಿಲ್ಲ. ಪ್ಲೀಸ್ ಡೋಂಟ್ ಲೈಕ್ ದಟ್. ನೀವು ಆ ರೀತಿ ತಿಳ್ಕೊಬೇಡಿ, ಇರೋಷ್ಟು ಕೇಳೋದಿಲ್ಲ. ಬಟ್ ಇಲ್ಲಿ ಇರೋ
ಟಾಪಿಕ್ಸ್ ನ ಕವರ್ ಮಾಡಿರ್ತಾನೆ ನಾನು. ಓಕೆ, ನೀವು ಕ್ವಶನ್ ಪೇಪರ್ ನೋಡಿದಾಗ ನಂಬರ್ ಸಿಸ್ಟಮ್ ಇಂದ ಒಂದು ಕ್ವಶನ್, ಕ್ಯಾಲೆಂಡರ್ ಇಂದ ಒಂದು ಕ್ವಶನ್, ಸೆಟ್ ಥಿಯರಿ ಇಂದ 2 ಕ್ವಶನ್, ಪಾರ್ಟ್ನರ್ಶಿಪ್ ಇಂದ ಒಂದು, ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಇಂದ ಒಂದು, ಈ ರೀತಿ. ಓಕೆ, ಈ ವಿಲ್ ಗಿವ್ ಎನ್ ಆಪ್ಷನ್ 25 ಕ್ವಶನ್ಸ್. ನೋಡಿ ಇಲ್ಲಿ 25 ಕ್ವಶನ್ಸ್ ಅಂತ ನಾನು ಹೇಳಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಈ ಸರಿ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬೇರೆ ಅವ್ರು ಇನ್ಕ್ಲೂಡ್ ಮಾಡಿದ್ದಾನೆ. ಪೇಪರ್ ಪ್ಯಾಟರ್ನ್ ಯಾವ ರೀತಿ ಅಂತ ಕೊಟ್ಟಿಲ್ಲ. ಓಕೆ, ಪ್ರೀವಿಯಸ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ 25 ಕ್ವಶನ್ಸ್ ಫ್ರಮ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್, 25 ಕ್ವಶನ್ಸ್ ಫ್ರಮ್ ರೀಸನಿಂಗ್, 25 ಕ್ವಶನ್ಸ್ ಫ್ರಮ್ ಇಂಗ್ಲಿಷ್, 25 ಕ್ವಶನ್ಸ್ ಫ್ರಮ್ GK. ಸೊ ಟೋಟಲ್ ಕ್ವಶನ್ಸ್ 100 ಕ್ವಶನ್ಸ್ ಇರ್ತಿತ್ತು. ಎಲ್ಲಿಗೆ? MBAಗೆ. ಅದೇ ರೀತಿ ನಿಮ್ಗೆ MCAಗೂ ಕೂಡ 60 ಕ್ವಶನ್ಸ್ ಇರ್ತಿತ್ತು. ಅಲ್ಲಿ ಇದನ್ನ ಕವರ್ ಮಾಡ್ತಿದ್ರು. ಓಕೆ, ಈ ಸಿಲೆಬಸ್ ನ ಕವರ್ ಮಾಡ್ತಾ ಇದ್ರು. ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಅಂತ ಹೇಳಿದ್ರೆ ಅಲ್ಲಿ ಎಕ್ಸಾಕ್ಟ್ ಆಗಿ ಕೊಡ್ತಿರ್ಲಿಲ್ಲ MCA ನಲ್ಲಿ, ಬಟ್ MBA ನಲ್ಲಿ ಎಕ್ಸಾಕ್ಟ್ ಆಗಿ ಕೊಡ್ತಿದ್ದ. ಬಟ್ this time they have not mentioned how many questions and not the pattern also they have not mentioned. So once they updated, I will ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಆವರೇಜಸ್ ಮೇಲೆ ಬೇಕಾಗುತ್ತೆ, ಪರ್ಸೆಂಟೇಜ್, ಪ್ರಾಫಿಟ್ ಅಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್, ರೇಷಿಯೋ ಅಂಡ್ ಪ್ರಪೋರ್ಷನ್ಸ್, ಅಲಿಗೇಷನ್ಸ್ ಅಂಡ್ ಮಿಕ್ಸ್ಚರ್, ಪಾರ್ಟ್ನರ್ಶಿಪ್, ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ಡಿಸ್ಟೆನ್ಸ್, ಕ್ಯಾಲೆಂಡರ್, ಸೆಟ್ ಥಿಯರಿ, ಸರ್ಟ್ಸ್, ಜಾಮಿಟ್ರಿ, ಆಲ್ಜಿಬ್ರಾ. ಇವಿಷ್ಟ್ರ ಮೇಲೂ ಕೂಡ ಕ್ವಶನ್ಸ್, ಅಂದ್ರೆ ನೀವು ಪ್ರಿಪರೇಷನ್ಸ್ ಇಷ್ಟೂ ಆಗಿರ್ಬೇಕು, ಯಾವ್ದ್ರಲ್ಲಿ ಕೇಳ್ತಾನೆ ಅಂತ ಹೇಳಲಿಕ್ಕಾಗಲ್ಲ. ಅಂಡ್ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ತುಂಬಾ ಇಂಪಾರ್ಟೆಂಟ್ ಇದು. ಸೊ ಆಲ್ಮೋಸ್ಟ್ 10 ಕ್ವಶನ್ಸ್ ಬಂದೇ ಬರುತ್ತೆ ಇದರಲ್ಲಿ ಟೇಬಲ್ ಚಾರ್ಟ್, ಪೈ ಚಾರ್ಟ್, ಬಾರ್ ಗ್ರಾಫ್, ಲೈನ್ ಗ್ರಾಫ್, ಮಿಕ್ಸಡ್ ಗ್ರಾಫ್, ಇವಿಷ್ಟು ನೀವು ಕಲ್ತ್ಕೊಂಡಿರ್ಬೇಕಾಗತ್ತೆ. ಇವಿಷ್ಟು ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ 3 ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ಯಾವ್ದಂತ ಹೇಳಿದ್ರೆ ಪರ್ಸೆಂಟೇಜ್, ಆವರೇಜ್, ರೇಷಿಯೋ ಅಂಡ್ ಪ್ರಪೋರ್ಷನ್ಸ್. ಈ 3 ಟಾಪಿಕ್ ನಿಮ್ಗೆ ಗೊತ್ತಿದ್ರೆ ಅವಾಗ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ತುಂಬಾ ಈಸಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಬರೋ ಕಾನ್ಸೆಪ್ಟ್ ಅನ್ನ ಇಲ್ಲಿ ಯೂಸ್ ಮಾಡಿರ್ತಾನೆ. ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಯಾವ ರೀತಿ ಅಂತ, ಅವಾಗ ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಸೊ ಇವಿಷ್ಟು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಲ್ಲಿ ಬರ್ತಕ್ಕಂತಹ ಒಂದು ಡೀಟೇಲ್ಸ್. ಸೊ ನೆಕ್ಸ್ಟ್ ರೀಸನಿಂಗ್ ಅಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ನಮ್ಗೆ ಸ್ಪೀಡ್ ಮ್ಯಾಥ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲೂ ಕೂಡ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಆ ಪರ್ಪಸ್ಗೋಸ್ಕರ ಇಲ್ಲಿ ಕೂಡ ಯು ಕ್ಯಾನ್ ಎಕ್ಸ್ಪೆಕ್ಟ್ ನಂಬರ್ ಸೀರೀಸ್, ಲೆಟರ್ ಸೀರೀಸ್, ಆಲ್ಫಾಬೆಟಿಕ್ಸ್ ಯೂಸ್ ಮಾಡಿ, ಪಜಲ್ಸ್, ಕೋಡಿಂಗ್ ಅಂಡ್ ಡಿಕೋಡಿಂಗ್, ರ್ಯಾಂಕಿಂಗ್ ಅಂಡ್ ಆರ್ಡರಿಂಗ್, ಡೈರೆಕ್ಷನ್ ಸೆನ್ಸ್ ಟೆಸ್ಟ್, ಸರ್ಕ್ಯುಲರ್ ಅರೇಂಜ್ಮೆಂಟ್ಸ್, ಲೀನಿಯರ್ ಅರೇಂಜ್ಮೆಂಟ್ಸ್, ಬ್ಲಡ್ ರಿಲೇಷನ್ ಟೆಸ್ಟ್, ಅನಾಲಜಿ ಅಂತ ಹೇಳಿದ್ರೆ ನಂಬರ್ ಅನಾಲಜಿ, ಲೆಟರ್ ಅನಾಲಜಿ, ಫಿಗರ್ ಅನಾಲಜಿ ಎಲ್ಲ ಬರುತ್ತೆ ನಿಮ್ಗೆ. ಓಕೆ, ಅಂದ್ರೆ ಡಿಫರೆನ್ಸಸ್ ವೇರಿಯೇಬಲ್ಸ್ ನ ಕಂಡುಹಿಡಿಯೋದಷ್ಟೇ. ಕ್ಯೂಬ್ಸ್, ಡೈಸ್, ಫಿಗರ್ ಸೀರೀಸ್, ವೆನ್ ಡಯಾಗ್ರಾಮ್, ಲಾಜಿಕಲ್ ಸೀರೀಸ್, ಎಲಿಮೆಂಟ್ ಸೀರೀಸ್, ಮಿರರ್ ಇಮೇಜ್, ಮ್ಯಾಥಮೆಟಿಕಲ್ ಆಪರೇಷನ್ಸ್. ಜಸ್ಟ್ ಐ ಟೋಲ್ಡ್ ಬಾಡ್ಮಾಸ್ ವಿಲ್ ಬಿ ಯೂಸ್ ಇನ್ ದಿಸ್ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಓಕೆ, ಸೊ ಇವಿಷ್ಟು ನಿಮ್ಗೆ ರೀಸನಿಂಗ್ ಅಲ್ಲಿ ನೀವು ಅಟ್ಲೀಸ್ಟ್ ಇಷ್ಟನ್ನ ನೀವು ಕಲ್ತ್ಕೊಂಡಿರ್ಬೇಕು. ಆವಾಗ ನಿಮ್ಗೆ ಈಸಿಯಾಗಿ ನೀವೇನ್ ಮಾಡ್ಬೋದು, ಯು ಕ್ಯಾನ್ ಸ್ಕೋರ್ ಮೋರ್ ದ್ಯಾನ್ 70 ಆರ್ ಮೋರ್ ದ್ಯಾನ್ 60. ಯಾಕೆ ಸರ್ 100 ಔಟ್ ಆಫ್ 100 ಬೇಡವಾ ಇಲ್ಲಿ? ನೋ. ಸೊ ಇಲ್ಲಿ ನೋಡಿ, ಮೇಜರ್ 70+ ಯಾರು ಬರ್ತಾರೆ, 70+ ಮಾರ್ಕ್ಸ್ ಯಾರು ಬರ್ತಾರೆ ಅವರೆಲ್ಲ ಆಲ್ಮೋಸ್ಟ್ 1 to 200 ರ್ಯಾಂಕಿಂಗ್ ಒಳಗಡೆ ಇರ್ತಾರೆ. ಓಕೆ, ಸೊ ಮೇಜರ್ 60 to 70 ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಇಲ್ಲಿ 100 ಔಟ್ ಆಫ್ 100 ಬೇಡ, ಇಲ್ಲಿ ನಮ್ಗೆ ಬೇಕಾಗಿರೋದು 60+. ತಿಳ್ಕೊಂಬಿಡಿ, 60+ ಬಂದ್ರೆ ಯು ವಿಲ್ ಗೆಟ್ ಎ ರ್ಯಾಂಕ್ ವಿತಿನ್ 5000. ವಿತಿನ್ 5000 ನಿಮ್ಗೆ ರ್ಯಾಂಕ್ ಬರುತ್ತೆ. 65+ ಬಂದ್ರೆ ನಿಮ್ಗೆ ವಿತಿನ್ 2000 ಬರುತ್ತೆ. ಸೊ ಆ ರ್ಯಾಂಕಿಂಗ್ ಬಗ್ಗೆ ನಾನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ವಿಡಿಯೋ ಹಾಕ್ತೀನಿ ನಿಮ್ಗೆ, ಯಾವ ರೀತಿ ರ್ಯಾಂಕಿಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ, ಲಾಸ್ಟ್ ಇಯರ್ ಏನಿತ್ತು, ಕಟ್ ಆಫ್ ಅಂದ್ರೇನು, ಪ್ರತಿಯೊಂದನ್ನು ಹಾಕ್ತೀನಿ. ಬಟ್ ಫಸ್ಟ್ ಇಲ್ಲಿ ಪ್ರಿಪರೇಷನ್ಸ್ ಆಗುತ್ತೆ ನೋಡಿ. ನೆಕ್ಸ್ಟ್ ಇಂಗ್ಲಿಷ್ ಅಲ್ಲೂ ಕೂಡ ನಿಮ್ಗೆ ವೊಕ್ಯಾಬುಲರಿ ಇರುತ್ತೆ, ರೂಟ್ ವರ್ಡ್ಸ್, ಸಿನಾನಿಮ್ಸ್, ಆಂಟನಿಮ್ಸ್, ವರ್ಡ್ ಯೂಸೇಜ್, ಐಡಿಯಮ್ಸ್ ಅಂಡ್ ಫ್ರೇಸಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಜಂಬಲ್ಸ್, ಸ್ಪಾಟ್ ದ ಎರರ್, ರೀಡಿಂಗ್ ಕಂಪ್ರೇಷನ್ ಅಲ್ಲಿ ಕೊಟ್ಟಿಲ್ಲ, MCA ಕೊಟ್ಟಿದ್ದಾನೆ, ಬಟ್ ಮೇ ಬಿ ಈ ಕ್ಯಾನ್ ಆಸ್ಕ್. ಓಕೆ, ಅಂಡ್ ಫೇಮಸ್ ಬುಕ್ಸ್, ರೈಟರ್ಸ್ ಇನ್ ಇಂಗ್ಲಿಷ್ ಅಂಡ್ ಫೇಮಸ್ ಬುಕ್ಸ್ ನೇಮ್ಸ್. ಇವಿಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್. ಇಂಗ್ಲಿಷ್ ಅಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ಬೇಸಿಕ್ಸ್ ನೋಡ್ಕೊಳ್ಳಿ ಇಂಗ್ಲಿಷ್ ಅಲ್ಲಿ, ಏನ್ ತಲೆ ಕೆಡ್ಸ್ಕೋಬೇಡಿ ನೀವು. ಅಂಡ್ ಹಿಯರ್ ಕಮ್ಸ್ ಜನರಲ್ ನಾಲೆಜ್. ಸೊ ಜನರಲ್ ನಾಲೆಜ್ ಅಂತ ಬಂದ ತಕ್ಷಣ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಸರ್ ಜನರಲ್ ನಾಲೆಜ್ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ವೇರಿಯಸ್ ಇದೆ, ಪ್ಲೆಂಟಿ ಆಫ್ ಇದೆ, ಬಟ್ ಯಾವ್ದನ್ನ ಕೇಳ್ತಾನೆ ಎಕ್ಸಾಕ್ಟ್ ವಿ ಡೋಂಟ್ ನೋ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಇಂಡಿಯನ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಇರ್ತೀವಿ. ಇಂಡಿಯನ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತಂದ್ರೆ ಕಲ್ಚರಲ್ ಇನ್ಫ್ಲುಯೆನ್ಸಸ್, ಆಪರ್ಚುನಿಟೀಸ್, ಚಾಲೆಂಜಸ್ ಫಾರ್ ಬಿಸ್ನೆಸಸ್, ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್, ಇಂಟರ್ನಲ್ ಎನ್ವೈರನ್ಮೆಂಟ್, ಈ ರೀತಿ ನಿಮ್ಗೆ ಕೇಳ್ಬೋದು. ಗ್ಲೋಬಲ್ ಎನ್ವೈರನ್ಮೆಂಟ್ ಅಂತ ಬಂದಾಗ ಎಫೆಕ್ಟ್ ಆಫ್ ಗ್ಲೋಬಲ್ ಎನ್ವೈರನ್ಮೆಂಟ್ ಮೇಜರ್ ಆನ್ ಬಿಸ್ನೆಸ್. ತಿಳ್ಕೊಳ್ಳಿ, ಇಲ್ಲಿ ಏನೇ ಇದ್ರು, ಯಾವುದೇ ಇವೆಂಟ್ಸ್ ಇದ್ರು ಬಿಸ್ನೆಸ್ಗೆ ಇಂಪ್ಯಾಕ್ಟ್ ಮಾಡೋದು ಅಂತ ನಿಮ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಬಟ್ GK ಅಂತ ಬಂದಾಗ ಎಸ್ಪೆಷಲಿ
ಈ ಲಾಸ್ಟ್ 2 ಇಯರ್ಸ್ ಅಂದ್ರೆ ಎಸ್ಪೆಷಲಿ ಕರೆಂಟ್ ಅಫೇರ್ಸ್ ಅಂತ ಬಂದಾಗ, ಕರೆಂಟ್ ಅಫೇರ್ಸ್ ಇದೆಯಲ್ಲ ಇಲ್ಲಿ, ಲಾಸ್ಟ್ 6 ಮಂತ್ಸ್ ಅಥವಾ 1 ಇಯರ್, ಲಾಸ್ಟ್ 6 ಮಂತ್ಸ್ ಅಥವಾ 1 ಇಯರ್ ನೀವು ಕರೆಂಟ್ ಅಫೇರ್ಸ್ ನ ನೋಡ್ಕೊಂಡಿರ್ಬೇಕು ಮಂತ್ಲಿ ವೈಸ್. ಅದ್ರಲ್ಲಿ ಏನೇನು ಬರುತ್ತೆ ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ ಆಮೇಲೆ. ನೆಕ್ಸ್ಟ್ ಸೋಷಿಯಲ್ ಇವೆಂಟ್ಸ್ ಅಂತ ಬಂದಾಗ ಎಕನಾಮಿಕ್ ಅಂಡ್ ಕಲ್ಚರಲ್ ಡಿಫರೆನ್ಸಸ್, ಸಿಗ್ನಿಫಿಕೆನ್ಸ್ ಆನ್ ಫೆಸ್ಟಿವಲ್ಸ್, ಇದನ್ನ ನೋಡ್ಕೊಳ್ಳಿ. ಕಲ್ಚರಲ್ ಇವೆಂಟ್ಸ್ ಅಂತ ಬಂದಾಗ ಎಕನಾಮಿಕ್ ಇಂಪ್ಯಾಕ್ಟ್ ಆನ್ ಕಲ್ಚರ್ ಇವನ್, ಟೂರಿಸಂ ಇರ್ಬೋದು, ಲೋಕಲ್ ಎಕನಾಮಿಕ್ಸ್ ಇರ್ಬೋದು, ಬಿಸ್ನೆಸ್ ಆಪರ್ಚುನಿಟೀಸ್ ಇರ್ಬೋದು, ಅದನ್ನ ನೋಡ್ಕೊಳ್ಳಿ. ಇನ್ ಎಕನಾಮಿಕ್ಸ್ ಅಂತ ಹೇಳಿದ್ರೆ ಎವ್ರಿಥಿಂಗ್ ವಿಲ್ ಕಮ್, GDP, ಇನ್ಫ್ಲೇಷನ್, ಅನ್ಎಂಪ್ಲಾಯ್ಮೆಂಟ್ ರೇಟ್ಸ್, ಫಿಸ್ಕಲ್ ಪಾಲಿಸೀಸ್, ಮಾನಿಟರಿ ಪಾಲಿಸೀಸ್, ಎಕ್ಸ್ಚೇಂಜ್ ರೇಟ್ಸ್, ಟ್ರೇಡ್ ಪಾಲಿಸೀಸ್, ಎವ್ರಿಥಿಂಗ್ ವಿಲ್ ಕಮ್ಸ್ ಅಂಡರ್ ಎಕನಾಮಿಕ್ಸ್. ಓಕೆ. ಅಂಡ್ ಪೊಲಿಟಿಕಲ್ ಇವೆಂಟ್ಸ್ ಅಂತ ಬಂದಾಗ ಜಸ್ಟ್ ನಿಮ್ಗೆ ಈಗ ಎಲ್ಲ ಪೊಲಿಟಿಕಲ್ ಇವೆಂಟ್ಸ್ ಅಂತ ಬಂದಾಗ ನೋಡಿ, ಹೊಸ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ರಚನೆ ಆಗಿದೆ, ಅಲ್ಲಿ ನಿಮ್ಗೆ ಯೂನಿಯನ್ ಆಫ್ ಮಿನಿಸ್ಟರ್ಸ್ ಬರ್ತಾರೆ. ಓಕೆ, ಯೂನಿಯನ್ ಮಿನಿಸ್ಟರ್ಸ್ ಬರ್ತಾರೆ. ಸೊ ಅವನ್ನೆಲ್ಲ ನೀವು ನೋಡ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕದಿಂದ 5 ಜನ ಕೊಟ್ಟಿದ್ದಾರೆ. ಓಕೆ, ಸೊ ಕುಮಾರಸ್ವಾಮಿ ಇರ್ಬೋದು ಅಥವಾ ಸೋಮಣ್ಣ ಇರ್ಬೋದು. ಲೈಕ್ ವೈಸ್ ಅವರು ಏನ್ ಆಕ್ಚುಲಿ ಎಕ್ಸಾಕ್ಟ್ ಆಗಿ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಕ್ವಶನ್ಸ್ ಅನ್ನ ಯು ಕ್ಯಾನ್ ಎಕ್ಸ್ಪೆಕ್ಟ್, ಬಿಕಾಸ್ ನಾವು ಕರ್ನಾಟಕದ ಸ್ಟೇಟ್ ಇರೋದ್ರಿಂದ. ಅದೇ ರೀತಿ ಕರೆಂಟ್ ಅಫೇರ್ಸ್ ಬಗ್ಗೆ ಹೇಳಿದೆ ನಿಮ್ಗೆ. ಸ್ಪೋರ್ಟ್ಸ್ ಬಗ್ಗೆ, ಸೊ ರೀಸೆಂಟ್ ಸ್ಪೋರ್ಟ್ಸ್ ಬಗ್ಗೆ ಕೇಳ್ಬೋದು. ಈಗ ತಾನೇ ಇಂಡಿಯಾ ವರ್ಲ್ಡ್ ಕಪ್ ಗೆದ್ಕೊಂಡ್ ಬಂದಿದೆ. ಸೊ ಅಥವಾ IPL ಮ್ಯಾಚಸ್ ಬಗ್ಗೆ ಇರ್ಬೋದು, ಅಥವಾ ಬೇರೆ ಬೇರೆ ಸ್ಪೋರ್ಟ್ಸ್ ಕೂಡ ತುಂಬಾ ಇವೆ. ಅದ್ರ ಬಗ್ಗೆನೂ ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ. ಅವಾರ್ಡ್ಸ್ ಬಗ್ಗೆನೂ ತಿಳ್ಕೊಂಡಿರ್ಬೇಕಾಗತ್ತೆ. ಮೇಜರ್ ಅವಾರ್ಡ್ಸ್ ಇಂಡಿಯಾದಲ್ಲಿ ಯಾವ್ಯಾವ್ದಿದೆ, ಪದ್ಮಭೂಷಣ, ಪದ್ಮವಿಭೂಷಣ, ಸೊ ಈ ಒಂದು ಇಯರ್ ಅಲ್ಲಿ ಅಥವಾ ಲಾಸ್ಟ್ ಇಯರ್ ಅಲ್ಲಿ ಯಾರ್ಯಾರು ಕೊಟ್ಟಿದ್ದಾರೆ ಅದನ್ನ ನೀವು ನೋಡ್ಕೋಬೇಕಾಗ್ತದೆ. ಅಂಡ್ ಪರ್ಸನಾಲಿಟೀಸ್ ಅಂಡ್ ಅಚೀವ್ಮೆಂಟ್ಸ್, ಸೊ ಯಾರಾದ್ರೂ ಸ್ಪೆಷಲ್ ಪರ್ಸನ್ಸ್ ಏನಾದ್ರು ಹೊಸದಾಗಿ ಅಚೀವ್ಮೆಂಟ್ ಮಾಡಿದ್ದಾರೆ ಅದನ್ನು ನೋಡ್ಬೇಕಾಗತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಏನೇನು ಇಂಪ್ರೂವ್ಮೆಂಟ್ಸ್ ಆಗಿದೆ, ನಮ್ಮ ಇಸ್ರೋ ಯಾವ್ದಾದ್ರು ಹೊಸದು ರಾಕೆಟ್ ಅನ್ನ ಉಡಾವಣೆ ಮಾಡಿದಾನ, ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅಂಡ್ ಹ್ಯುಮ್ಯಾನಿಟೀಸ್ ಅಂತ ಬಂದಾಗ ಎಲ್ಲ ಬೇರೆ ಸಬ್ಜೆಕ್ಟ್ಸ್, ನಮ್ದಲ್ದೇನೆ ಬೇರೆ ಸಬ್ಜೆಕ್ಟ್ಸ್ ಕೂಡ ಬಿಸ್ನೆಸ್ ಗೆ ರಿಲೇಟೆಡ್ ಇರತಕ್ಕಂಥದನ್ನ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ, ಬೋತ್ MCA ಅಂಡ್ MBA ಅವರು. ಓಕೆ. ಅಂಡ್ ನ್ಯೂ ಇಂಟ್ರೊಡಕ್ಷನ್ ಇಸ್ ಕಂಪ್ಯೂಟರ್ ಅವೇರ್ನೆಸ್. ನೋಡಿ, ಕಂಪ್ಯೂಟರ್ ಅವೇರ್ನೆಸ್ ಅಂತ ಬಂದಾಗ ನಾನು ಅಲ್ಲಿರೋ ಸಿಲೆಬಸ್ ನ ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ಬೇಸಿಕ್ಸ್ ನೋಡಿ, ಆರ್ಗನೈಸೇಷನ್ ಆಫ್ ಕಂಪ್ಯೂಟರ್, CPU, ಇನ್ಪುಟ್ ಔಟ್ಪುಟ್ ಡಿವೈಸಸ್, ಕಂಪ್ಯೂಟರ್ ಮೆಮೊರಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್, ಜನರಲ್ ಅವೇರ್ನೆಸ್. ನೋಡಿ, ಜನರಲ್ ಅವೇರ್ನೆಸ್ ಅಬೌಟ್ ಇಂಟರ್ನೆಟ್. ಏನ್ ಜನರಲ್ ಅವೇರ್ನೆಸ್? ಫಾರ್ ಎಕ್ಸಾಂಪಲ್ ಈಗ ಹೂ ಇಸ್ ದ CEO ಆಫ್ ಗೂಗಲ್ ಅಂತ ಹೇಳ್ಬೋದು. ಸೊ ಅಂದ್ರೆ ಇಂಟರ್ನೆಟ್ ಗೆ ಸಂಬಂಧಪಟ್ಟಂತೆ. ಓಕೆ, ಇಂಟರ್ನೆಟ್ ಗೆ ಸಂಬಂಧಪಟ್ಟಂತೆ ಗೂಗಲ್ ಬರ್ತದೆ ಮೇಜರ್, ಅಥವಾ ಜಿಯೋ ಬರ್ತದೆ. ಸೊ ಬೇರೆ ಯಾವ್ಯಾವ್ದೋ ಒಂದು ಡಿಸ್ಟ್ರಿಬ್ಯೂಷನ್ಸ್ ಇರ್ತದೆ ಅವರು. ವೆಬ್ ಅಪ್ಲಿಕೇಶನ್ಸ್, ಡಾಟಾಬೇಸ್ ಅಪ್ಲಿಕೇಶನ್ಸ್, ಇನ್ಫಾರ್ಮೇಶನ್ ಸಿಸ್ಟಮ್ಸ್, ಹೊಸದಾಗಿ ಏನ್ ಇದು ಬಂದಿದೆ ಅಂತ ರೆಪ್ರೆಸೆಂಟ್. ಅಂಡ್ ಡಾಟಾ ಪ್ರೆಸೆಂಟೇಷನ್ಸ್, ನೀವು ಏನ್ ಬೈನರಿ ನೀವು 0, 1 ಅಂತ ಹೇಳ್ತೀರಾ, ಅದ್ರ ಮೇಲೆ ಇಲ್ಲಿದೆ ಬೈನರಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, 2 ಕಾಂಪ್ಲಿಮೆಂಟರಿ ಅರ್ಥಮೆಟಿಕ್, ಫ್ಲೋಟಿಂಗ್ ಪಾಯಿಂಟ್ ರೆಪ್ರೆಸೆಂಟೇಷನ್ಸ್, ನಾರ್ಮಲೈಸ್ ಫ್ಲೋಟಿಂಗ್ ಪಾಯಿಂಟ್ ರೆಪ್ರೆಸೆಂಟೇಷನ್ಸ್. ಇದ್ರ ಮೇಲೆ ಏನು ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇದೆ, ಅದನ್ನೆಲ್ಲ ನಾನು ಏನ್ ಮಾಡ್ತೀನಿ ನಿಮ್ಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ನೀವು ಅಟ್ಲೀಸ್ಟ್ ನೋಡಿ, ಇದ್ರ ಮೀರಿನೂ ಕೂಡ ಕ್ವಶನ್ಸ್ ಕೇಳ್ಬೋದು, ಯು ಕ್ಯಾನ್ ಎಕ್ಸ್ಪೆಕ್ಟ್. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂತಹ ಏನ್ ಸಿಲೆಬಸ್ ಇದೆ, ನಾನೀಗ ಏನ್ ಕೊಟ್ಟಿದ್ದೀನಿ ನಿಮ್ಗೆ ಪ್ರತಿಯೊಂದು ಸಬ್ಜೆಕ್ಟ್ ವೈಸ್ ಅಲ್ಲೂ ಅದನ್ನ ಅಟ್ಲೀಸ್ಟ್ ನೀವು ತಿಳ್ಕೊಂಡಿದ್ರೆ ತುಂಬಾ ಒಳ್ಳೇದು. ಕಾನ್ಸೆಪ್ಟ್ಸ್ ಗಳು ತಿಳ್ಕೊಬೇಕಷ್ಟೇ. ಈ ಕ್ಯಾಲೆಂಡರ್ ಅಂತ ಬಂದಾಗ 1947 15th August ಇಸ್ ವಿಚ್ ಡೇ ಅಂತ ಕೇಳ್ಬೋದು. ಸೊ ಅದನ್ನ ಕ್ಯಾಲ್ಕುಲೇಷನ್ಸ್ ಮಾಡ್ಲಿಕ್ಕೆ ನಿಮಗೆ ಕೆಲವೊಂದು ಟೆಕ್ನಿಕ್ಸ್ ಗಳು ಇರ್ತದೆ, ಆ ಟೆಕ್ನಿಕ್ಸ್ ಗಳನ್ನ ತಿಳ್ಕೊಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಗೆ ಅಥವಾ ಪರ್ಸೆಂಟೇಜ್ಗೆ. ಈಗ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಬಂದಾಗ ಅದರಲ್ಲೂ ಕೂಡ ನೀವೇನ್ ಮಾಡ್ತೀರಾ, ರೆಗ್ಯುಲರ್ ಫಾರ್ಮುಲಾ ಹಾಕುತ್ತೀರಾ. ಫಾರ್ ಎಕ್ಸಾಂಪಲ್ ಈಗ ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ PTR/100 ಅಂತ ಹಾಕುತ್ತೀರಾ. ನೋಡಿ, ಈ ಫಾರ್ಮುಲಾನೆಲ್ಲ ಹಾಕೊಂಡು ಮಾಡೋದು ನಿಮ್ಮ ಕಾಲೇಜ್ನಲ್ಲಿ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅಲ್ಲ. ಓಕೆ. ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ P + 1 P × 1 + R/100 put to the power of T - P ಅಂತ ಹಾಕುತ್ತೀವಿ. ಇದನ್ನೆಲ್ಲ ಹಾಕೊಂಡು ನಾವು ಮಾಡಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡ್ಲಿಕ್ಕೆ ನಿಮ್ಗೆ ಅವಾಗ ಕ್ಯಾಲ್ಕುಲೇಟರ್ ಬೇಕಾಗ್ತದೆ. ಓಕೆ, ಬಿಕಾಸ್ ಇಲ್ಲಿ ಪವರ್ ಇದೆ. ಸೊ ಆ ಕ್ಯಾಲ್ಕುಲೇಟರ್ ಇಲ್ಲದೆ ಯಾವ ರೀತಿ ಮಾಡೋದು ಅನ್ನೋದನ್ನ ನೀವು ತಿಳ್ಕೊಬೇಕಾಗ್ತದೆ. ಎಲ್ಲರಿಗೂ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೇನು, ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಗೊತ್ತಿರುತ್ತೆ, ಆದರೆ ಅದನ್ನ ಯಾವ ರೀತಿ ನೀವು ಸಾಲ್ವ್ ಮಾಡ್ಬೋದು ವಿತೌಟ್ ಯೂಸಿಂಗ್ ಕ್ಯಾಲ್ಕುಲೇಟರ್ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಅದಕ್ಕೋಸ್ಕರ ನಿಮ್ಗೆ ಏನ್ ಮಾಡ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಇವಿಷ್ಟು ಸ್ಟೂಡೆಂಟ್ಸ್ ಇನ್ ಡೀಟೇಲ್ ಸಿಲೆಬಸ್ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಯಾರ್ಯಾರು ಇನ್ನೂ ಸ್ಟಾರ್ಟ್ ಮಾಡಿರೋ ಪ್ರಿಪರೇಷನ್ಸ್ ದಯವಿಟ್ಟು ಸ್ಟಾರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ತುಂಬಾ ರ್ಯಾಂಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ.
2 lakhs to 3 lakhs ಡಿಫ್ರೆನ್ಸಸ್ ಬರ್ತದೆ ಇನ್ ಕೇಸ್ ನೀವು ಮ್ಯಾನೇಜ್ಮೆಂಟ್ ಸೀಟ್ ಹೋಗ್ತೀನಿ ಅಥವಾ ಗೌರ್ಮೆಂಟ್ ಸೀಟಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ. ಯಾರ್ಯಾರಿಗೆ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ನಿಮ್ಮ ತಂದೆ ತಾಯಿಗಳಿಗೆ, ದಯವಿಟ್ಟು ಅವರೆಲ್ಲ ಏನ್ ಮಾಡಿ ಒಳ್ಳೆ ರ್ಯಾಂಕಿಂಗ್ ತಗೊಂಡು ಆದಷ್ಟು ಕಡಿಮೆ ದುಡ್ಡು ಗೌರ್ಮೆಂಟ್ ಕಾಲೇಜ್ ಅಥವಾ ಯೂನಿವರ್ಸಿಟಿ ಕಾಲೇಜ್ ಜಾಯ್ನ್ ಆಗಿ, ಅವಾಗ ಅವ್ರಿಗೂ ಕೂಡ ಬರ್ಡನ್ ಕಡಿಮೆ ಆಗುತ್ತೆ. ಇನ್ಯಾವುದೇ ರ್ಯಾಂಕ್ ಬಂದಿದ್ದಕ್ಕೆ ನಿಮ್ಗೆ ಎಲ್ಲೂ ಪ್ರೈಸು ಕೊಡೋದಿಲ್ಲ, ಏನು ಕೊಡೋದಿಲ್ಲ. ನೀವು ಫಸ್ಟ್ ರ್ಯಾಂಕ್ ಬಂದ್ರು ಏನು ಕೊಡೋದಿಲ್ಲ, ತಿಳ್ಕೊಬಿಡಿ. ಇಲ್ಲಿ ಮೇಜರ್ ನಿಮ್ಗೆ ಬೇಕಾಗೋದು ನಿಮ್ಮ ಪೇರೆಂಟ್ಸ್ ಗಳಿಗೆ ಬರ್ಡನ್ ಕಡಿಮೆ ಮಾಡೋದಕ್ಕೆ ನೀವು ಒಳ್ಳೆ ರ್ಯಾಂಕಿಂಗ್ ತೆಗಿಬೇಕು. ನೀವು ಡಿಗ್ರಿನಲ್ಲಿ 60ನೋ 65ನೋ ತೆಗ್ದಿರಿ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ more than 70 marks ತೆಗೆದ್ರೆ ನಿಮ್ಗೆ ಡೆಫಿನೆಟ್ಲಿ ವಿಲ್ ಗೆಟ್ ಎ ಗುಡ್ ರ್ಯಾಂಕ್. ಐ ವಿಶ್ ಯು ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ನಾನು ನಾಳೆ ಸ್ಪೀಡ್ ಮ್ಯಾಥ್ಸ್ ನ ಅಪ್ಲೋಡ್ ಮಾಡ್ತೀನಿ, ಅಲ್ಲಿವರೆಗೂ ವೇಟ್ ಮಾಡ್ತೀನಿ. ಥ್ಯಾಂಕ್ ಯು.